ಇವತ್ತು ರಾಜ್ಯಗಳಿಗೆ ಕೇಂದ್ರದಿಂದ ಮಾರ್ಗಸೂಚಿ ಕೂಡ ಬರುತ್ತೆ. ಉಸಿರಾಟದ ಸಮಸ್ಯೆ ಪ್ರಕರಣಗಳ ಮೇಲ್ವಿಚಾರಣೆಯನ್ನ ಮಾಡೋಕೆ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚಿನ ನಿಗಾ ವಹಿಸೋಕೆ ಆಸ್ಪತ್ರೆಗಳಲ್ಲಿ ಅಗತ್ಯ ಸೌಕರ್ಯಗಳ ತಯಾರಿಗೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಲೈಕ್ ಆಕ್ಸಿಜನ್ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಔಷಧಿಗಳು ಯಾವ ಇದಾವೆ ಅವುಗಳಿಗೆಲ್ಲ ಹೆಚ್ಚಿನ ರೀತಿಯಾದಂಥ ಒತ್ತನ್ನ ಕೊಡಬೇಕಾಗಿದೆ. ಕಾರಣ ಬೇಕಾದಂತ ಸಂದರ್ಭದಲ್ಲಿ ಔಷಧಿಗಳೇ ಸಿಗದೇ ಇದ್ರೆ ಹೇಗೆ, ಆ ನಿಟ್ಟಿನಲ್ಲಿ ಈಗ ಎಚ್ಚರಿಕೆಯನ್ನ ವಹಿಸಿಕೊಳ್ಳುತ್ತಾ ಇದ್ದಾರೆ. ಅದೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಕೇಂದ್ರ ಏನ್ ಕೊಡಬೇಕು ಅದನ್ನು ಕೂಡ ಕೊಡಬೇಕು, ರಾಜ್ಯಗಳು ಹೇಗೆ ತಯಾರಿಯನ್ನು ಮಾಡಿಕೊಳ್ಬೇಕು ಅದನ್ನು ಕೂಡ ಮಾಡಿಕೊಳ್ಬೇಕು. ಸೊ ಆಸ್ಪತ್ರೆಗಳಲ್ಲಿ ಅಗತ್ಯ ಸೌಕರ್ಯಗಳ ತಯಾರಿಗೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಾರಣ ಆಸ್ಪತ್ರೆಗಳು ಕೂಡ ಈ ವಿಚಾರದಲ್ಲಿ ಹೆಚ್ಚಿನ ತಯಾರಿಯನ್ನ ಮಾಡಿಕೊಳ್ಬೇಕು. ಕಾರಣ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ರೋಗಿಗಳು ಹೆಚ್ಚಿನ ರೀತಿಯಲ್ಲಿ ಬರಕ್ ಶುರುವಾದ್ರೆ, ಕಾರಣ ಈ ರೀತಿಯಾಗಿ ಬಂದಾಗ ಕೆಮ್ಮು ನೆಗಡಿ ಆದಾಗ ಕೆಲವರು ಗಾಬರಿ ಆಗ್ಬಿಡ್ತಾರೆ. ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಹೋಗಿ ದಾಖಲು ಮಾಡ್ಕೊಳ್ಳಿ ನನ್ನನ್ನ ಅನ್ನುವಂಥ ಭಯದಲ್ಲಿರ್ತಾರೆ. ಕೊರೋನಾ ಸಂದರ್ಭದಲ್ಲೂ ಕೂಡ ಆತಂಕ ಗಾಬರಿಯಲ್ಲೇನೆ ಹೆಚ್ಚಿನ ರೀತಿಯಲ್ಲಿ ಸಾವುಗಳಾಗಿದ್ದು ಆ ವೈರಸ್ಗಿಂತಲೂ ಹೆಚ್ಚಾಗಿ. ಸೊ ಈಗ ಸದ್ಯಕ್ಕೆ ಹೇಳ್ತಾ ಇರೋದೇನು, HMP ವೈರಸ್ ಏನಿದೆ ಆತಂಕ ಬೇಡ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಚ್ಚರಿಕೆಯನ್ನು ಬಹಳ ಎಚ್ಚರದಿಂದಾಗಿ ತಗೊಳ್ಬೇಕು ಅನ್ನುವಂಥದ್ದು. ಹೇಗೆ ILI ಮತ್ತು ಸಾರಿ ಕೇಸ್ಗಳ ಬಗ್ಗೆ ನಿಗಾ ವಹಿಸೋಕೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂತಂದ್ರೆ ಶೀತ ನೆಗಡಿ ಕೆಮ್ಮು ಏನಿದಾವೆ ಇವೆಲ್ಲವೂ ಕೂಡ ಇದ್ದಾಗ ಹೆಚ್ಚಿನ ರೀತಿಯಲ್ಲಿ ಕೆಮ್ಮುಗಳು ಜಾಸ್ತಿ ಇರುತ್ತೆ, ಅವುಗಳಿಗೆಲ್ಲ ಹೆಚ್ಚಿನ ರೀತಿಯಾದಂತಹ ನಿಗಾ ವಹಿಸಬೇಕಾಗಿದೆ. ಸೋಂಕು ತೀವ್ರವಾಗಿ ಹರಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟೆಸ್ಟೇ ಮಾಡಲಾರ್ದೆ ಹೇಗೆ ಹೇಳ್ತೀರಾ? ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಕಾರಣ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಸೊಸೈಟಿಲಿ ತುಂಬಾ ಜನ ಕೆಮ್ತಾ ಇದ್ದಾರೆ, ಶೀತಗಳಿದೆ. ಅದು HMPನೇ ಆಗಬೇಕು ಅಂತನೂ ಏನೂ ಅಲ್ಲ, ಬಟ್ ಇರಬಹುದು, ನಾವು ಟೆಸ್ಟ್ ಮಾಡಿಸಿಲ್ವಲ್ಲ, ತೀರಾ ಹಾನಿ ಏನು ಉಂಟು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ಕರೆಕ್ಟ್. ಅದು ಕಾರಣ ಯಾವುದೇ ರೀತಿಯಾಗಿ ಡೆತ್ ಈ ಪ್ರಕರಣಗಳಲ್ಲಿ ತುಂಬಾ ರೇರೆಸ್ಟ್ ಕೇಸ್ಗಳು ಒಂದು ಆಗಬೇಕಾದ್ರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಚಳಿಗಾಲದ ಸಮಯ ಆಗಿರೋದ್ರಿಂದ ಜಾಗೃತಿಯನ್ನು ವಹಿಸಬೇಕಾಗಿದೆ. ಅದೇ ಅತಿ ಮುಖ್ಯವಾಗಿರೋದು. ಕಾರಣ ಬೇಗ ಸ್ಪ್ರೆಡ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ. ಆ ನಿಟ್ಟಿನಲ್ಲಿ ಈಗ ಕೇಂದ್ರವು ಕೂಡ ಈ ನಿಟ್ಟಿನಲ್ಲಿ ಒಂದಿಷ್ಟು ಮಾರ್ಗಸೂಚಿಯನ್ನ ಕೂಡ ಕೊಡುತ್ತೆ. ಹೇಗೆಲ್ಲ ಯಾವ ರೀತಿಯಾಗಿ ಈಗ ರಾಜ್ಯ ಸರ್ಕಾರಗಳು ನಿಗಾ ವಹಿಸ್ಕೊಳ್ಬೇಕು ಅಂತ ಹೇಳಿ.